ಮಾತಾಡಪ್ಪ. ಅದೇನು ಹೇಳ್ದಿಲ್ಲ ಇವಾಗ ಹೇಳು. ನಾನು ಸೈಲೆಂಟಾಗಿ ಹೇಳಿದ್ರೆ ಅವ್ರು ಇಳಿಯಲ್ಲ, ಅದಕ್ಕೆ ನಾನು ಏನು ಮಾತಾಡಲಿಲ್ಲ. ನೀವು ಫೋನಲ್ಲಿ ಮಾತಾಡ್ತಾ ಇದ್ದೀರಾ ಅಂತಮ್ಮ, ಅರೆ ನಾನು ಹೇಳ್ತಿರ್ಲಿಲ್ವಮ್ಮ ಎಲ್ಲ ಸರಿ. ಒಟ್ನಲ್ಲಿ ನಾನು 2 ನಿಮಿಷ ಫೋನಲ್ಲಿ ಮಾತಾಡೋಷ್ಟರಲ್ಲಿ ಇಷ್ಟು ಗಲಾಟೆ ಮಾಡ್ತಾ ಇಲ್ಲ. ಅದೆಲ್ಲ ಕತೆ ಕೇಳ್ತಾ ಇಲ್ಲ. ನಾನು ನೋಡಿದಾಗೆಲ್ಲ ಮೇಲೆ ಕೂತಿದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ನಿನಗೆ ದಿನಕ್ಕೆ ಎಷ್ಟು ಸತಿ ಹೇಳ್ತೀನಿ ಸ್ವಲ್ಪ ಸೈಲೆಂಟಾಗಿರ್ರಿ ಫೋನಲ್ಲಿ ಮಾತಾಡುವಾಗ ಅಂತ. ಎಷ್ಟು ಸತಿ ಅವ್ರಿಗೆ ಹೇಳ್ತಾ ಇದ್ದೆ ಕೇಳಿಸ್ತಾ ಇಲ್ಲ ನೀವು ಮಾತಾಡೋದಂತ. ಹೇಳ್ತಾ ಇದ್ನಾ ಇಲ್ವಾ? ನಾನು ಹೇಳ್ತಾ ಇದ್ನಾ ಇಲ್ವಾ ಬಂಗಾರ? ಪಟಾಕಿ ನೋಡಕ್ ಆಚೆ ಹೋಗಿದ್ವಿ, ಚಾರ್ಜಿಂಗ್ ಹಾಕ್ಕೊಂಡೇ ಮಾತಾಡ್ತಾ ಇದ್ದೀನಿ ಅಂತಾನು ಗೊತ್ತಾಗ್ತಾ ಇದೆ ತಾನೇ. ಆಚೆ ಹೋಗಿದ್ವಿ ನಾವು, ಪಟಾಕಿ ಹೊಡೆಯೋದು ನೋಡ್ತಾ. ನಾನು ಹೇಳಿದ ಆಚೆ ಹೋಗು ಅಂತ ನಿಂಗೆ. ಎತ್ಕೊಂಬ, ಏನೇನು ಬರ್ಕೊಂಬಂದಿದ್ದೀಯ ಎತ್ಕೊಂಬ. ನಾನಲ್ಲ ಸರಿ ಬರ್ದಿರೋದು ಏನು ಎತ್ಕೊಂಬ. ಈಗ ನಾನು ನೋಡಿದಾಗ ನೀವೆಲ್ಲ ಅಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದೀರಾ. ಓದು ಒಂದು ಸ್ವಲ್ಪ. ಹೆಂಗೆ ಓದ್ತೀಯ? ಭಾರತೀಯ ವಿವಿಧ ಹಬ್ಬಗಳನ್ನು ತಮ್ಮದೇ. ಎಂಥ ಹಬ್ಬ? ಭಾರತೀಯ ವಿವಿಧ. ಏನು ಓದ್ವಾರ ಹೇಳ್ಕೊಡ್ಬಾರ ಅವನಿಗೆ. ಕರೆಕ್ಟಾಗಿ ಏನು ಅದೇ ಮತ್ತೆ ಅದನ್ನೇ ಹೇಳ್ತೀಯ? ಏನು ಅವನೇನು ಹೇಳ್ದ? ಹೇಳು ಅದನ್ನೇನು 5 ಸತಿ ಹೇಳು. ವಿವೇದ ನೋಡಿ ಅಮ್ಮ, ಇದು ಏನದು? ಕನ್ನಡ ಓದಕ್ಕೆ ಬರುತ್ತೆ, ಅಕ್ಷರ ಓದಕ್ಕೆ ಬರುತ್ತೆ ತಾನೇ? ಏನು ವಿವಿಧ ಹಬ್ಬಗಳನ್ನು ಇಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆ. ಇದೇನು? ವಿವೇದ ವಿವಿಧ ಹೇಳ್ಕೊಡು 5 ಸತಿ ಅವನಿಗೆ. ವಿವಿಧ 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 ವಿವಿಧ. ಈಗ ಅವನು ಹೇಳ್ಕೊಡೋದು ಬೇಡ, ಇದು ಅಕ್ಷರ. ಏನದು? ವಿಧ. ವೇ ಎಲ್ಲಿ ಬಂದಿದೆ ಅಲ್ಲಿ? ನೀನು ಕನ್ನಡನೇ ಓದಕ್ಕೆ ಬರಲ್ಲ ಜೀವನ್. ಬಾಯಲ್ಲಿ ತೊಡರಿಸ್ತಿಲ್ಲ ಅಮ್ಮ. ವಿವಿಧ ವಿವಿಧ ನಿಧಾನಕ್ಕೋದು. ವಿವಿಧ 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 ವಿವೇದ. ನೋಡ್ದ ತಿರ್ಗಾ ಹೆಂಗೆ ಗೊತ್ತನ್ಬೇಕಂತ. ನನ್ನ ಅಭಿ ಓದ್ತಿದ್ದೆ ತಾನೆ, ಅವನೇ ಹೇಳ್ಕೊಟ್ಟಾನೆ. ಹೇಳ್ಕೊಡ ಅವನಿಗೆ. ನಿಂತ್ಕೊಳ್ಳ. ವಿವಿಧ 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 ಹಬ್ಬಗಳನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಆಚರಿಸುವಂತೆ ಜಾತ್ರೆಗಳು ಮತ್ತು ಊರುಸುಗಳನ್ನು ಆಚರಿಸುತ್ತಾರೆ. ಉರ್ಸುಗಳನ್ನು ಹಿಂದೂ ಸಂಸ್ಕೃತ ಮತ್ತು ಮುಸ್ಲಿಂ ಸಂಸ್ಕೃತಗಳನ್ನು ಮಧುರ ಮಿಲಾದಿಂದ. ಅವನೇನು ಓದ್ದ? ಅಮ್ಮ ಬಾಯಿ ತೊಡ್ರಿಸುತ್ತ. ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಕಳಿಸಿ ಅಮ್ಮ. ನನ್ನ ಹುಟ್ಟಿ ಬೆಳೆದ ಒಂದು ಬಂಧುಗಳಾಗಿದ್ದೆ ಭವ್ಯ ಕಥೆಗಳನ್ನು ಯಾರು ಅಲ್ಲಂಗೊಳಿಸಿದ ಮಹಾದೇವ ಸದ್ದುಗಳು ಹಾಗೂ ಜಾತ್ರೆ ಕರ್ನಾಟಕದ ನಿಜಾಮುದ್ದೀನ ಜಾಲಿಯವರ ಉರ್ಸುಗಳನ್ನು ಮುಗಿಮರೆದಂತೆ ಹಿಂದೂಗಳು ಉತ್ಸವ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ. ಧಾರ್ಮಿಕ ಜಾತ್ರೆಯನ್ನು ನಡೆಯುತ್ತದೆ. ನಾನು ಕರೆಕ್ಟ್ ತಾನೆ? ಧಾರ್ಮಿಕ ಜಾತ್ರೆ ನಡೆಯುತ್ತದೆ. ನೀನೇನೋದ್ದೆ? ನಾನು ಧಾರ್ಮಿಕ ಜಾತ್ರೆ ನಡೆಯುತ್ತದೆ. ಇಲ್ಲಿದೆ ರೆಕಾರ್ಡಿಂಗ್ ಇದೆ, ತೋರಿಸ್ತೀನಿ ಏನೇನು ಓದ್ತೀಯ ಅಂತ. ಎಲ್ಲ ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ರುಜಿನಗಳಿಂದ ಎಷ್ಟನೇ ಕ್ಲಾಸ್ ಅಪ್ಪ ನೀನು? ಗೊಳಿಸಲು ಬಂಗಾರ ಅಥವಾ ಕಿವಿ ಕೇಳಿಸ್ಲಿಲ್ಲ. ಎಷ್ಟನೇ ಕ್ಲಾಸು? ಬೆಳಲ್ಲಿ ಅರಳುವನ್ನು ಕೊರಳಲ್ಲಿ ಹಾಕಲು ಹಿಂದೆ ನಿಲ್ಸು ಸ್ವಲ್ಪ.
ನೋಡುವುದಿಲ್ಲ. ಅದನ್ನು ನೀನೇ ಓದ. ಈಗ ಅವನು ಹೆಂಗೆ ಓದ್ತಾನೆ ನೋಡು. ಫಸ್ಟ್ನೇಗೆ ರೋಗ ರುಜಿನ ಅಂತ ಓದಕ್ಕೆ ಬರಲ್ಲಲ್ಲ ಅವನಿಗೆ. ಹಾಂ, ಮೊದಲ ಓದಿ ಚಾರ್ಟ್ ಮಾಡೊಂದು ಚಾರ್ಟ್ ನೋಡ್ಕೊಂಡು ಪಾಠ ಓದ್ಬೇಕು ಇನ್ಮೇಲೆ. ಓದ ನೀನು ಅಭಿ. ನೋಡ್ಕೊಳ್ಳೋ ರಂಜಿತಾ. ಫಸ್ಟ್ನೇಗಿಂತ ಅಮ್ಮ ಹಾಂ ಹೋದ್. ಭಾರತೀಯರು ವಿವಿಧ ಹಬ್ಬಗಳನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಆಚರಿಸುವಂತೆ ಜಾತ್ರೆಗಳು ಮತ್ತು ಉರುಸುಗಳು ಆಚರಿಸುತ್ತಾರೆ. ಸ್ವಲ್ಪ ಜೋರು ಓದು ಮಗ. ಉರುಸುಗಳು ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿ ಬೆಳೆದು ಬಂಧುಗಳಾಗಿವೆ. ಪ್ರದೇಶ ಕೂಡಿಸ್ಕೊಂಡು ಓದು, ಅದರಲ್ಲಿ ತಪ್ಪೇನೂ ಇಲ್ಲ. ಪ್ರದೇಶವಾಗಿ ಸಂಚರಿಸುವ ತಪ್ಪು ಅದೇನೋ ಓದಿದ್ದು. ಉರುಸುಗಳು ಸಂಚರಿಸುವ ಪ್ರದೇಶವಾಗಿ ಸಂಚರಿಸುವ ಉಸುಗಳನ್ನು ಆಚರಿಸುವನ್ನು ಕೂಲಂಕಷವಾಗಿ ಪರಿಶೀಲಿಸಿದ್ದಾರೆ. ಭಾವೈಕ್ಯದ ಹೆಗ್ಗುರುತುಗಳು ಈಗ ನನಗೆ ನೀನೇನಾದರೂ ವೈರಿನ ಶತ್ರುನ? ಅಮ್ಮ ಹೇಳಿದ್ರೆ ಕೇಳಿದ್ದಕ್ಕೆ ಉತ್ತರ ಹೇಳು. ಅಮ್ಮ ಕೇಳಿದ್ದಕ್ಕೆ ಉತ್ತರ ಹೇಳು. ಅಮ್ಮ ಅಂತ ನಿನ್ನ ವಾಯ್ಸ್ ಹೆಂಗಿದೆ ಗೊತ್ತಾ? ಒಡಿಗ್ಯಕ್ಕೆ ಬರೋ ಥರ ಮಾತಾಡ್ದಿ. ಯಾಕೆ ಆ ಥರ ವಾಯ್ಸ್ ಇದೆ ಅಮ್ಮ. ಸ್ವಲ್ಪ ತಿದ್ಕೋಬೇಕು. ಅಮ್ಮ ಕವಿತಂಗೆ ಹೇಳಿದ್ರೆ ನನ್ನ ಮಾತು ಕೇಳ್ತಾರಾ? ನೀವು ಹೇಳಿದ್ರೆ ಕೇಳ್ತಾರೆ. ಎಲ್ಲರೂ ಹೇಳಿದ್ರೆ ಹೇಳೋಂಗೆ ಹೇಳಿದ್ರೆ ಕೇಳ್ತಾರೆ. ಹಾಂ, ನೀನು ನನಗೆ ಎಷ್ಟು ಸತಿ ಹೇಳ್ತೀನಿ ಸಾಫ್ಟ್ ಇರಬೇಕು ನೇಚರು. ಶಿಳ್ಳೆ ಯಾಕೆ ಹೊಡಿತಾ ಇದ್ದೆ ಮತ್ತೇನು? ಎಲ್ಲ ಅಮ್ಮ ಅದು ಹಿಂಗೆ ತುಟಿ ಆಯಿತು, ಇನ್ನೊಂದು ಸತಿ ಹೊಡಿಬೇಡ ಅಂದೆ ತಾನೇ ಅಮ್ಮ. ಮಧ್ಯಾಹ್ನನೇ ಏನು ಹೇಳಿದೆ? ಹೊಡಿಯೋದಿಲ್ಲ ಮೇಲೆ ಅಂತ. ನೋಡ್ತೀನಿ, ಈಗ ಹೇಳಿದ್ಯಲ್ಲ ನೋಡಿ. ಅವ್ನು ಹೆಂಗೆ ಓದ್ತಾ ಇದ್ದಾನೆ, ಅವ್ನ ಪಾಡಿಗೆ ಅವನು ಓದ್ತಾ ಇದ್ದಾನೆ. ಎಲ್ಲ ಮುಸ್ಲಿಮರು ದಿನ ಒಂದೊಂದು ಪಾಠ ಓದ್ಬೇಕು ನನ್ನ ಎದುರು ಕೂತ್ಕೊಂಡು. ಆಯ್ತು. ಅಂಟಿದ ರೋಗ ರುಜಿನಗಳಿಂದ ಯುಕ್ತಗೊಳಿಸಲು